ನೆಕ್ಸ್ಟು ಟೀಮ್ ಅಂತಂದರೆ KKR. ಅರುಣ್, ಇದು KKR ಏನಕ್ಕೆ ಅಂತಂದರೆ ಸೇಮ್ ನಮ್ಮ RCB ಥರ, ಅಂದರೆ ಹೈಯೆಸ್ಟ್ ವೆಸ್ಟ್ ಇಂಡೀಸ್ ಇಂಗ್ಲೆಂಡ್ ಆಟಗಾರ ಇರ್ತಕ್ಕಂಥ ಟೀಮಲ್ಲಿ ನಮ್ಮ RCB ಟಾಪಲ್ಲಿದೆ. ಸೆಕೆಂಡಲ್ಲಿ KKR. ಏನಕ್ಕೆ ಅಂತಂದರೆ ಈ ತಂಡದಲ್ಲಿ 3 ಜನ ವೆಸ್ಟ್ ಇಂಡೀಸ್ ಮತ್ತು ಇಂಗ್ಲೆಂಡ್ ಆಟಗಾರಿದ್ದಾರೆ. ರೋಮನ್ ಪವೆಲ್ ವೆಸ್ಟ್ ಇಂಡೀಸ್, ಮೊಯಿನ್ ಅಲಿ ಇಂಗ್ಲೆಂಡ್, ಆ್ಯಂಡ್ ರಸೆಲ್ ವೆಸ್ಟ್ ಇಂಡೀಸ್. ಸೊ ಈ 3 ಆಟಗಾರರು KKR ತಂಡಕ್ಕೆ ಅಲಭ್ಯರಾದರೆ ಯಾವ ಥರ ಎಫೆಕ್ಟ್ ಆಗುತ್ತೆ? ಈಗ ನೋಡಿ, RCB ಥರನೇ KKR, ಬಟ್ RCB ಒಂದು ಪ್ಲಸ್ ಇದೆ, ಏನು ಗೊತ್ತಾ? 3ರಲ್ಲಿ 1 ಗೆಲ್ಬೇಕಷ್ಟೇ. ಹೌದು. ಬಟ್ KKR ಹಂಗಲ್ಲ, 3 ಗೆಲ್ಬೇಕು. ಅದರಲ್ಲೂ ನೋಡಿ, ಇವಾಗ ನಮ್ಮ ದಾಂಡಿಗ ಅಂತಾನೆ ಹೇಳ್ಬೋದು, ಬ್ಯಾಕ್ ಬೋನ್ KKRಗೆ ರಜಲ್ ಅವರು. ಇವಾಗ ಅವ್ರು ಅಲಭ್ರಾದ್ರು ಅಂದ್ರೆ ಬಹಳ ಕಷ್ಟ. ಸೊ ಅಲ್ಲಿ ನಮ್ಗೆ KKRಗೆ ಎಂತ ಹೊಡ್ತಾ ಬೀಳುತ್ತೆ ಅಂದ್ರೆ ಅಂತ ಹೊಡ್ತಾ ಬೀಳುತ್ತೆ. ಯಾಕಂದ್ರೆ 3 ಗೆಲ್ಬೇಕು. ಅಫ್ಕೋರ್ಸ್ ಒಳ್ಳೆ ಬ್ಯಾಟರ್ಗಳಿದ್ದಾರೆ. ಹೌದು. ಒಂದು ಒಳ್ಳೆ ಸಪೋರ್ಟ್ ಕೊಡಬೇಕು. ಅವರೇ ಇಲ್ಲ ಅಂದ್ರೆ ಇವಾಗ ನಮ್ಗಿಂತ ಹೆಚ್ಚಾಗಿ KKRಗಂತೂ ಪಕ್ಕ, ಅವ್ರಿಗಂತೂ ಒಳ್ಳೆ ಅಲಭ್ಯರಾದ್ರೆ KKRಗೆ ಒಂದು ಒಳ್ಳೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅವರು ಫಾರ್ಮ್ ಅಲ್ಲಿ ಇರ್ಲಿಲ್ಲ, ಬಟ್ ಬರ್ತಾ ಫಾರ್ಮ್ ಬಂದ್ರು. ಇಲ್ಲ, ಒಂದೇನಂತಂದ್ರೆ ಆಂಡ್ರೆ ರಸೆಲ್ ಹೆಂಗೆ ಅಂತಂದ್ರೆ ಒಂಥರ ಎಷ್ಟು ಬಾಲಿಗೆ ಅದ್ರ ರನ್ ಎಷ್ಟಾರ ಇಗ್ಲಿ ಒಂಥರ ಟ್ರೈ ಮಾಡೋ ವ್ಯಕ್ತಿತ್ವ. ಇವರು ಪೊಲಾರ್ಡ್ ಆಗಿರ್ಬೋದು, ಇವರೆಲ್ಲ ಹೆಂಗೆ ಅಂದ್ರೆ ಎಷ್ಟು ರನ್ನಿಗೆ ಬಾಲ್ಗೆ ಎಷ್ಟು ಬೇಕಾದ್ರೂ ರನ್ ಆಗಲಿ, ನಾವು ಇದೇ ಟ್ರೈ ಮಾಡ್ತೀವಿ, ನಾವಿರೋ ತನಕ ಮ್ಯಾಚ್ ವಿನ್ ನಮ್ದೇನೋ ಥರ ಅವ್ರದ್ದು ಆ ಥರ ಬ್ಯಾಟ್ಸ್ಮನ್ ಇವರಲ್ಲ. ಸ್ಫೋಟಕ ಆಟಗಾರರು ವೆಸ್ಟ್ ಇಂಡೀಸ್ ಅವ್ರು ಬೇರೆ ಕೇಳಬೇಕಲ್ಲ. ಸೊ ಈಗ KKRಗೆ ಇದೊಂಥರ. ಈಗ ನೀವು ವೆಸ್ಟ್ ಇಂಡೀಸ್ ಪ್ಲೇಯರ್ಸ್ IPL ಅಲ್ಲಿ ಎಷ್ಟು ಇಂಪ್ಯಾಕ್ಟ್ ಮಾಡಿದಾರೆ ಅಂದ್ರೆ, ಇವ್ರದ್ದು ಇಷ್ಟೇ, ಒಡಿ ಬಡಿ ಮನೆಗೆ ನಡಿ, ಅಷ್ಟೇ. ಸೋಲು ಗೆಲ್ವ